ನಮಸ್ಕಾರ ವೀಕ್ಷಕರೇ. ಒಂದು ಮಾತಾಡ್ತಾರೆ, ಕಾಲ ಬದಲಾಗಿದೆ ಅಂತ. ಅದೇ ಮತ್ತೊಂದು ಮಾತಾಡ್ತಾರೆ, ಕಾಲ ಬದಲಾಗಿಲ್ಲ, ಮನುಷ್ಯ ಬದಲಾಗಿದ್ದಾನೆ ಅಂತ. ಹಾಗಾದರೆ ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಕಾಲದಿಂದ ಮನುಷ್ಯನ ಅಥವಾ ಮನುಷ್ಯನಿಂದ ಕಾಲವೋ ಅಂತಕ್ಕಂಥದ್ದು. ನೋಡೋಣ, ಈ ಒಂದು ಕಾಲದಿಂದ ಮನುಷ್ಯನ ಅಥವಾ ಮನುಷ್ಯನಿಂದ ಕಾಲನೋ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕಥೆಯ ಮುಖಾಂತರವಾಗಿ ಅದರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನಮಗೆ ಗೊತ್ತಿರೋ ಹಾಗೆ ಹೇಳ್ತೀವಿ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಸಾಕಷ್ಟು ಎಷ್ಟೋ ಫ್ಯಾಮಿಲಿಗಳಲ್ಲಿ ಮಕ್ಕಳಿಗೋಸ್ಕರವಾಗಿ ತಂದೆ ತಾಯಿಗಳು ಸಾಲ ಮಾಡಿ ಅಥವಾ ಒಂದು ಮನೆಯನ್ನು ಅಡ ಇಟ್ಟು ಅಥವಾ ಬೇರೆ ಏನೋ ಒಂದು ಕಷ್ಟಪಟ್ಟುಬಿಟ್ಟು ತನ್ನ ಮಕ್ಕಳು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವರಿಗೆ ಒಳ್ಳೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಎಷ್ಟೇ ಫೀಸ್ ಆದರೂ ಸಹ ಕಟ್ಟಿಬಿಟ್ಟು ಮಕ್ಕಳನ್ನು ಓದಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದೇ ಕೆಲವು ತಿಂಗಳುಗಳ ನಂತರ ಅಥವಾ ಒಂದು 6 ತಿಂಗಳು ವರ್ಷಗಳ ನಂತರ ಆ ಮಕ್ಕಳನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಆ ತಂದೆ ತಾಯಿಗಳ ಮಕ್ಕಳನ್ನು ಎಲ್ಲಿ ನೋಡ್ತಾರಪ್ಪ ಅಂದರೆ, ಯಾವುದೋ ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲ ಯಾವುದೋ ಒಂದು ರೌಡಿ ಶೀಟರ್ಗಳ ಒಂದು ಲಿಸ್ಟಲ್ಲಿ ಮಕ್ಕಳನ್ನು ತಂದೆ ತಾಯಿಗಳು ನೋಡಬೇಕಾಗುತ್ತೆ. ಇದು ಕೆಲವೊಂದು ಫ್ಯಾಮಿಲಿಗಳಲ್ಲಾದರೆ, ಇನ್ನೂ ಕೆಲವು ಫ್ಯಾಮಿಲಿಗಳಲ್ಲಿ ಆ ಮಕ್ಕಳ ಸಾಧನೆಯನ್ನು ನೋಡಿಬಿಟ್ಟು ತಂದೆ ತಾಯಿಗಳು ಇಂಥ ಮಕ್ಕಳಿಗೆ ನಾವು ಜನ್ಮವನ್ನು ಕೊಟ್ಟಿದ್ದೀವ, ನಾವೆಂಥ ಅದೃಷ್ಟವಂತರು ಅಂತ ಹೆಮ್ಮೆ ಪಡ್ತಾರೆ. ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಈ ಇಂಥ ಮಕ್ಕಳು ತಮ್ಮ ತಂದೆ ತಾಯಿಗಳ ಹೆಸರುಗಳನ್ನು ಹಿಮಾಲಯ ಪರ್ವತಕ್ಕಿಂತ ಎತ್ತರದಲ್ಲಿಟ್ಟಿರ್ತಾರೆ. ಹೀಗೆ ಈ ಒಂದು ಕಾಲದಿಂದ ಮನುಷ್ಯನಿಂದ ಕಾಲವೋ ಅಂತಕ್ಕಂಥದ್ದಕ್ಕೆ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಒಂದೇ ಊರು, ಒಂದೇ ಬೀದಿ, 2 ಮನೆಗಳಿರುತ್ತೆ. ಅದರಲ್ಲಿ ಆ ಊರಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಆಕಸ್ಮಿಕವಾಗಿ ಆ ಮಕ್ಕಳು ಏನೋ ತಪ್ಪು ಮಾಡಿದ್ರು ಅನ್ನೋ ಕಾರಣ ಇಟ್ಕೊಂಡ್ಬಿಟ್ಟು ಆ 2 ಮಕ್ಕಳಿಗೂ ಸಹ ಶಿಕ್ಷೆಯನ್ನು ಹೊಡಿತಾರೆ. ಅದರಲ್ಲಿ 2 ಮಕ್ಕಳು ಸಹ ಮನೆಗೆ ಬಂದುಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾರೆ, ಅಪ್ಪ ಮಾಸ್ಟರ್ ಇವತ್ತು ನಮ್ಮನ್ನು ಹೊಡೆದ್ಬಿಟ್ರು ಅಂತ. ಅದರಲ್ಲಿ ಒಬ್ಬ ತಂದೆ ಹೋಗಿ ಆ ಮಾಸ್ಟ್ರಿಗೆ ಹೇಳ್ತಾರೆ, ಏನು ಸ್ವಾಮಿ, ಯಾಕೆ ನನ್ನ ಮಗನ ಹೊಡೆದಿದ್ದೀರಾ? ಇರೋನ ಒಬ್ಬ ಮಗ ನಾವು ಹೆಂಗೆ ಸಾಕಿದ್ದೀವಿ ಗೊತ್ತಾ? ಇವತ್ತಿನವರೆಗೂ ಒಂದು ಏಟು ಅವ್ನು ಹೊಡೆದಿಲ್ಲ, ಹಂಗೆ ಸಾಕಿದ್ದೀವಿ. ನೋಡಿರಿ ಅವ್ನು ಹೆಂಗೆ ಹೊಡೆದಿದ್ದೀರಾ? ಅವ್ನು ಸ್ಕೂಲಿಗೆ ಬರೋಕ್ಕೆ ಹೆದರ್ತಾನೆ, ಅವನು ಓದ್ದಂಗೆ ಓದ್ತಾನೆ, ನೀವು ಅವನ್ನ ಬಡಿಯೋದು ಹಂಗೆಲ್ಲ ಮಾಡಬೇಡಿ ಸ್ವಾಮಿ ಅಂತ ಹೇಳಿ ಬರ್ತಾನೆ. ಆ ಮಾಸ್ಟ್ರಿಗೆ ಸ್ವಲ್ಪ ತುಂಬ ಮುಜುಗರ ಆಗುತ್ತೆ. ಅಯ್ಯೋ, ಇಂಥ ಮಕ್ಕಳಿಗೆ ನಾನು ಹೊಡೆದ್ಬಿಟ್ನಲ್ಲ ಅಂತೇಳಿ. ಸರಿ, ಅದೇ ಪಕ್ಕದ ಮನೆ ಹುಡುಗ ಇನ್ನೊಬ್ಬ ವಿದ್ಯಾರ್ಥಿ, ಅವನು ಸಹ ಹೊಡೆಸ್ಕೊಂಡು ಅವನು ಮನೇಲಿ ಇರ್ತಾನೆ. ಅವ್ರ ತಂದೆ ಮನೇಲಿ ಹೇಳ್ತಾನೆ, ನೋಡಪ್ಪ, ನೀವೇನೋ ತಪ್ಪು ಮಾಡಿರ್ತೀರ, ಆ ಶಿಕ್ಷಕರು ಹೇಳಿದ ಮಾತುಗಳನ್ನು ಕೇಳಿರಲ್ಲ, ಅದರಿಂದ ನಿಮ್ಮನ್ನು ಹೊಡೆದಿರ್ತಾರೆ, ಅದನ್ನೆಲ್ಲ ಇಲ್ಲಿಗೆ ಮರ್ತುಬಿಡು. ನಾಳೆಯಿಂದ ಅವ್ರ ಹತ್ರ ನಾವು ಹೊಡೆಸ್ಕೋಬಾರ್ದು, ಬಯಸ್ಕೋಬಾರ್ದು ಅನ್ನೋ ಉದ್ದೇಶ ನಿನಗಿತ್ತು ಅಂದರೆ ನೀನು ಚೆನ್ನಾಗಿ ಓದು, ಹೋಮ್ವರ್ಕ್ ಮಾಡು, ಅವ್ರು ಹೇಳಿದ ಕೇಳು ಅಂತಕ್ಕಂಥ ಮಾತನ್ನು ಆ ತಂದೆ ಹೇಳ್ತಾರೆ. ಸರಿ, ಹೀಗೆ ಮಕ್ಕಳು ಓದ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಒಂದು ಸಾರಿ ಈ ವ್ಯಕ್ತಿ ಹೋಗ್ಬಿಟ್ಟು ಶಿಕ್ಷಕರನ್ನು ಬೈದು ಬಂದಿದ್ನಲ್ಲ, ಆ ವ್ಯಕ್ತಿ ಯಾವುದೋ ಒಂದು ಪಕ್ಕದ ಒಂದು ಹಳ್ಳಿಗೋ ಅಥವಾ ತನ್ನ ಹೊಲಕ್ಕೋ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ. ಆಗ ತನ್ನ ಮಗನೂ ಹಠ ಮಾಡ್ತಾನೆ, ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಸರಿ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವನ ಹೆಗಲ ಮೇಲೆ ಕುಂದಿಸ್ಕೊತಾನೆ. ಇನ್ನು ಸ್ವಲ್ಪ ಚಿಕ್ಕ ಹುಡುಗ, ತುಂಬ ದೂರ ನಡೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತನ್ನ ಹೆಗಲ ಮೇಲೆ ಕುಂದಿಸ್ಕೊಂಡು ಹೋಗ್ತಾ ಇರ್ತಾನೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎದುರಿಗೆ ಒಬ್ಬ ಹೆಣ್ಣುಮಗಳು ಬಾಳೆಹಣ್ಣಿನ ಪುಟ್ಟಿನ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟು ಬಾಳೆಹಣ್ಣನ್ನು ವ್ಯಾಪಾರ ಮಾಡೋದಕ್ಕಂತ ಬರ್ತಾಳೆ. ಆ ಹೆಣ್ಣುಮಗಳು ಈ ವ್ಯಕ್ತಿಗೆ ಪರಿಚಯ ಇರುತ್ತೆ.
ಆಕೆಯ ಕುಶಲೋಪರಿಯನ್ನು ವಿಚಾರಿಸ್ತಾನೆ, ನಿಲ್ಲಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಆಕೆಯ ತಲೆ ಮೇಲೆ ಬಾಳೆಹಣ್ಣಿನ ಪುಟ್ಟಿ ಇರುತ್ತೆ. ಈ ಮಗು ಏನು ತನ್ನ ತಂದೆಯ ಹೆಗಲ ಮೇಲೆ ಕೂತಿದ್ನೋ ಆ ಮಗು ಆ ಪುಟ್ಟಿ ಒಳಗಡೆ ಕೈ ಹಾಕ್ಬಿಟ್ಟು 2 ಬಾಳೆಹಣ್ಣನ್ನು ಎತ್ಕೊತಾನೆ. ಎತ್ಕೊಂಡ್ಬಿಟ್ಟು ಬಚ್ಚಿಟ್ಕೊತಾನೆ ಅವನು. ಸರಿ, ಅವರಪ್ಪ ಅವರಮ್ಮ ಸಾರಿ ಆ ಹೆಂಗಸು ಮಾತಾಡಿಬಿಟ್ಟು ಸರಿಯಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಆ ಕಡೆ ಹೋಗ್ತಾಳೆ. ಇವನು ತನ್ನ ಮಗನನ್ನು ಕರ್ಕೊಂಡು ಮುಂದೆ ಹೋಗ್ತಾನೆ. ಅದು ಸ್ವಲ್ಪ ದೂರ ಹೋದ ನಂತರ ಆ ಮಗು ಹೇಳುತ್ತೆ, ಅಪ್ಪ ನೀನು ಆ ಬಾಳೆಹಣ್ಣನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾನು 2 ಬಾಳೆಹಣ್ಣು ತಗೊಂಬಿಟ್ಟೆ ಕಣಪ್ಪ, ಇಲ್ಲೋಡು ಅಂತ ತೋರಿಸ್ತಾನೆ. ಅವರಪ್ಪ ವೆರಿ ಗುಡ್ ಕಣ, ಎಂಥ ಕೆಲಸ ಮಾಡಿದ್ಯಲ್ಲೇ, ಹೆಂಗೆ ತಗೊಂಡಿದ್ಯಾ, ಬರೀ 2 ತಗೊಂಡಿದ್ಯಲ್ಲ, ಇನ್ನೊಂದು 2 ತಗೋಬೋದಾಗಿತ್ತು, ಇರಲಿ ಕೊಡ, ತಗೊಂಡು ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಸ್ಕೊಂತಾನೆ. ಇಸ್ಕೊಂಡು ಹೋಗ್ತಾರೆ. ಹೀಗೆ ದಿನಗಳು ಉರುಳ್ತಾ ಹೋದಂತಲ್ಲ ಮುಂದೊಂದು ದಿನ ದೊಡ್ಡವರಾಗ್ತಾರೆ ಆ ಹುಡುಗರು. ಅವನು ಆಕಸ್ಮಿಕವಾಗಿ ಆ ಮನೇಲಿ ಏನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ತಂದೆ ತಾಯಿಗಳಿಗೆ ನೆನಪಿರೋದಿಲ್ಲ. ಅವನು ಏನು ಮಾಡ್ತಾನೆ ಅಂತೇಳಿ ಜವಾಬ್ದಾರಿ ಇರೋದಿಲ್ಲ. ಅವ್ರಿಗೇನು ಬಿಡು, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ, ಕಾಲೇಜಿಗೆ ಹೋಗ್ತಾನೆ ಬರ್ತಾನೆ ಅನ್ನೋದಷ್ಟೇ. ಯಾಕಂದರೆ ಬಡತನದಲ್ಲಿರ್ತಕ್ಕಂಥವ್ರು ಅವರ ಕಷ್ಟ, ಅವರ ಒಂದು ದುಡಿಮೆ ಅದನ್ನು ನೋಡ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ. ಒಂದು ದಿನ ಇದ್ದಕ್ಕಿದ್ದಂತೆ ಪೊಲೀಸ್ನವರು ಹುಡ್ಕೊಂಬರ್ತಾರೆ ಆ ಹುಡುಗನನ್ನು. ಹುಡ್ಕೊಂಬಂದುಬಿಟ್ಟಾಗ ಅವ್ರ ತಂದೆ ಹೆಸರನ್ನ ಹೇಳ್ತಾರೆ, ಇದೇ ಮನೆ ಅಂತ ಯಾರೋ ಕೆಲವರು ತೋರಿಸ್ಬಿಟ್ಟು, ಏನಪ್ಪ ಇಂಥ ಮಗ ನಿಮ್ಮ ಮಗನ? ಹೌದು ಸ್ವಾಮಿ, ನನ್ನ ಮಗನೇ. ಯಾಕೆ, ಏನು ಮಾಡ್ದ? ಹೇಳ್ತೀವಿ ಬಾ, ನೀನು ಸ್ಟೇಷನಿಗೆ ಬಾ. ಸರಿ, ಸ್ಟೇಷನ್ಗೆ ಹೋಗ್ಬಿಟ್ಟು ಯಾಕೆ ಏನು ಅಂತ ಕೇಳಿದಾಗ, ನೋಡಪ್ಪ, ತುಂಬ ದಿನಗಳಿಂದ ನಿನ್ನ ಮಗ ಸಣ್ಣ ಪುಟ್ಟ ಕಳ್ತನಗಳನ್ನು ಮಾಡಿ ಇವತ್ತು ಒಂದು ಕೊಲೆ ಮಾಡೋಂಥ ಒಂದು ಸನ್ನಿವೇಶಕ್ಕೆ ಬಂದುಬಿಟ್ಟಿದ್ದಾನೆ. ಅಂಥ ಒಂದು ದರೋಡೆಕೋರರ ಒಂದು ಸಂಘವನ್ನು ಮಾಡಿಬಿಟ್ಟು ನಿನ್ನ ಮಗ ಇಂಥ ಒಂದು ಇದಕ್ಕೆ ಬಂದಿದ್ದಾನೆ. ಈಗ ನಿನ್ನ ಮಗ ಸಿಗೋವರೆಗೂ ನಿನ್ನ ಸ್ಟೇಷನಲ್ಲಿ ಇರಬೇಕಾಗುತ್ತೆ, ನೀನು ಬಿಡೋ ಹಾಗಿಲ್ಲ. ಆಗ ತಂದೆಗೆ ತುಂಬ ನೋವಾಗುತ್ತೆ, ದುಃಖ ಆಗುತ್ತೆ. ಯಾಕೆ? ಇಲ್ಲ ಸ್ವಾಮಿ, ನನ್ನ ಮಗ ಯಾವತ್ತೂ ಆ ಥರ ಮಾಡೋವನಲ್ಲ ಅಂತ. ಹೌದಪ್ಪ, ನಿನ್ನ ಮಗನ ಬಗ್ಗೆ ನಿನಗೆ ನಂಬಿಕೆ ಇದೆ, ಆದರೆ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಆ ಮಗ ಹುಟ್ಟಿದಾಗಿನಿಂದ ನಾವು ಯಾವ ರೀತಿ ಬೆಳೆಸಬೇಕು, ಆ ಮಗನಿಗೆ ಎಂಥ ಒಂದು ಸಂಸ್ಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ನಮಗೆ ನೆನಪಿರಬೇಕು. ಆ ಮಕ್ಕಳಿಗೆ ಆವತ್ತು ಅವನು ಚಿಕ್ಕ ಮಗುವಾಗಿದ್ದಾಗ ಬಾಳೆಹಣ್ಣನ್ನು ಕದ್ದಂಥ ಸಂದರ್ಭದಲ್ಲಿ 2 ಏಟು ಬಿಟ್ಟು ಅದು ತಪ್ಪು, ನೀನು ಮಾಡಬಾರ್ದಾಗಿತ್ತು ಅಂತೇಳ್ಬಿಟ್ಟು ಆ ಮಗುವಿಗೆ 2 ಏಟು ಬಿಟ್ಬಿಟ್ಟು ಅವರಪ್ಪ ಬುದ್ಧಿ ಕಲಿಸಿದ್ರೆ, ಇವತ್ತು ಆ ಮಗನ ಮಾಡಿರ್ತಕ್ಕಂಥ ತಪ್ಪಿಗೆ ತಂದೆ ಹೋಗಿ ಸ್ಟೇಷನಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಸಂದರ್ಭ ಇರ್ತಿರಲಿಲ್ಲ. ಅದೇ ಪಕ್ಕದ ಮನೆ ಆ ಮಗು, ಅವನು ಸಹ ಹೀಗೆ ಓದ್ತಾ ದೊಡ್ಡವನಾದ. ಏನು ಅವರಿಗೆ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಸಿಬಿಟ್ಟು ಆ ಒಂದು ಶಿಕ್ಷೆ ಕೊಟ್ಟಿದ್ರಲ್ಲ, ಆ ಶಿಕ್ಷಕರು ಆಲ್ರೆಡಿ ರಿಟೈರ್ಡ್ ಆಗಿಬಿಟ್ಟು ಸುಮಾರು 8-10 ವರ್ಷಗಳ ಕಾಲ ಮುಗಿದೋಗಿತ್ತು. ಆಕಸ್ಮಿಕವಾಗಿ ತನ್ನ ಮಗಳನ್ನು ಯಾವುದೋ ಒಂದು ಪಕ್ಕದ ಊರಿಗೆ ಕೊಟ್ಟು ಮದುವೆ ಮಾಡಿದರು. ಆ ಮಗಳ ಮನೆಗೆ ಹೋಗಿ ವಾಪಸ್ ಬರ್ತಾಯಿದ್ರು. ಆ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಒಂದು ಗಂಧದ ತುಂಡನ್ನು ಕಾಡಿನಲ್ಲಿ ಕಳ್ಳತನ ಮಾಡ್ಕೊಂಡ್ಬಿಟ್ಟು ಅದನ್ನು ಸಾಗಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಅಟ್ಟಿಸ್ಕೊಂಡು ಬರ್ತಾಯಿದ್ರು. ಆ ಸಂದರ್ಭ ನೋಡಿ ಅವರೇ ಮಾಡಿಬಿಟ್ರು, ಅದನ್ನು ಎಲ್ಲಾದರೂ ಬಚ್ಚಿಡಬೇಕಲ್ಲ ಅಂತಬಿಟ್ಟು ಸುಮಾರು ಒಂದು ಸ್ವಲ್ಪ ಉದ್ದ ಒಂದು ಕೆಲವು ತುಂಡುಗಳು ಅಷ್ಟೇ ಅಂದ್ಕೊಂಬಿಡಿ, ಅದನ್ನೊಂದು ಬಟ್ಟೆಯಲ್ಲಿ ಸುತ್ತಕೊಂಡಿದ್ರು. ತುಂಬ ಚಿಕ್ಕದಾಗಿತ್ತು, ಒಂದು ಪ್ಯಾಕೆಟ್ ಥರ. ತಪ್ಪಿಸ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಮಾಸ್ಟ್ರು ತನ್ನ ಮಗಳ ಮನೆಯಿಂದ ಬಸ್ಸಿಗೆ ಹೋಗೋದಕ್ಕೆ ಬರ್ತಾಯಿದ್ರು. ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದರು. ಈ ಕಳ್ಳರು ನೋಡಿಬಿಟ್ಟು, ಓಹೋ, ನಾವು ಈಗ ಪೊಲೀಸರ ಕೈ ಸಿಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋದು, ಇದನ್ನು ಏನಾದರೂ ಮಾಡಿ ಬಚಾವ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರಿಟೈರ್ಡ್ ಮೇಸ್ಟ್ರ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು, ಹಳೆ ಕಾಲದ ಬ್ಯಾಗ್. ಅವರೇ ಮಾಡಿಬಿಟ್ರು, ಬಂದು ಸ್ವಾಮಿ ಯಜಮಾನ್ರೆ, ಇದನ್ನು ಒಂದು 10 ನಿಮಿಷ ಇಲ್ಲಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಇಲ್ಲೇ ಸ್ವಲ್ಪ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿದರು. ಆ ಶಿಕ್ಷಕರ ಒಂದು ಬ್ಯಾಗಲ್ಲಿ ಅದನ್ನು ಇಟ್ಟರು. ಅವ್ರು ಮುಂದೆ ಓಡೋಗ್ಬಿಟ್ರು ತಪ್ಪಿಸ್ಕೊಂಡು. ಆ ಪೊಲೀಸ್ನವರು ಹುಡುಕ್ತಾ ಬರ್ತಾಯಿದ್ರು. ಬಂದಾಗ ಅದು ಮೊದಲೇ ಗಂಧದ ಕೊರಡು, ಅದರ ಸುವಾಸನೆ ಬಡಿತಾ ಇತ್ತು. ಓಹೋ, ಇಲ್ಲೇ ಎಲ್ಲೋ ಇದೆ ಅಂತೇಳ್ಬಿಟ್ಟು ಸರ್ಚ್ ಮಾಡಿದಾಗ ಆ ಯಜಮಾನರ ಒಂದು
ರಿಟೈರ್ಡ್ ಶಿಕ್ಷಕರ ಒಂದು ಬ್ಯಾಗಲ್ಲಿತ್ತು. ಆ ಪೊಲೀಸ್ನವರು ಕರ್ಕೊಂಡು ಹೋದರು. ಸ್ವಾಮಿ, ಸ್ಟೇಷನ್ಗೆ ಬರ್ಬೇಕು, ನೀವು ಬನ್ನಿ, ಇದು ಎಲ್ಲಿತ್ತು, ಹೆಂಗೆ ಬಂತು ಅಂತೇಳಿ ನಮಗೆ ಸಾಕ್ಷಿ ಬೇಕು, ಬನ್ನಿ ಅಂತೇಳ್ಬಿಟ್ಟು ಅವ್ರು ಸ್ಟೇಷನಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಸ್ಟೇಷನಲ್ಲಿ ಕುಂದಿಸಿದ್ರು. ಸ್ವಾಮಿ, ನನಗೇನು ಗೊತ್ತಿಲ್ಲ, ನನ್ನ ಮಗಳ ಮನೆಯಿಂದ ನಾನು ಬಂದೆ, ನಾನೊಬ್ಬ ರಿಟೈರ್ಡು ಶಿಕ್ಷಕರು, ನನಗೂ ಇದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ, ನನಗೆ ಕರ್ಕೊಂಬಂದು ಏನು ಮಾಡ್ತೀರಾ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತ ಅಂಗ್ಲಾಚಿದ್ರು. ಇಲ್ಲ, ಈಗೇನು ಇನ್ನು ಕೆಲವೇ ಹೊತ್ತಿನಲ್ಲಿ, ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಸಾಹೇಬರು ಬರ್ತಾರೆ, ನಮ್ಮ ಸಾಹೇಬರು ಬಂದಮೇಲೆ ಆ ಹೇಳಿಕೆಯನ್ನು ಕೊಟ್ಟು ನೀವು ಹೋಗಬೇಕಾಗುತ್ತೆ, ಅಲ್ಲೇವರೆಗೂ ನಿಮ್ಮನ್ನು ಬಿಡೋದಕ್ಕಾಗಲ್ಲ ಅಂತ ಹೇಳಿದರು. ಸರಿ ಅಂತೇಳಿ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರ್ ಬಂದುಬಿಟ್ಟು ಏನು ರೀ, ಯಾರೇ ಅವರು ಆ ಶಿಕ್ಷಕರು ಸ್ವಲ್ಪ ತಲೆ ತೆಗೆಸ್ಕೊಂಡ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದರು. ಯಾರೇ ಅವರು ಅಂದಾಗ, ಸರ್, ಈ ಥರ ಗಂಧದ ಕೊರಡು ಇವ್ರ ಬ್ಯಾಗಲ್ಲಿತ್ತು, ಯಜಮಾನ್ರ ಬ್ಯಾಗಲ್ಲಿ, ಅದಕ್ಕೆ ಇವ್ರು ಕರ್ಕೊಂಡಿದ್ದೀವಿ ನೋಡ್ರಿ ಅಂತ ಹೇಳಿದಾಗ, ಕರೀರಿ ಅವ್ರನ್ನ ಹತ್ರಕ್ಕೆ ಅಂದರು ಇನ್ಸ್ಪೆಕ್ಟ್ರು. ಯಾಕಂದರೆ ಇನ್ಸ್ಪೆಕ್ಟ್ರನ್ನ ಸ್ವಲ್ಪ ಅವ್ರಿಗೆ ಗತ್ತಿರುತ್ತೆ. ಆ ಗತ್ತಲ್ಲಿ ಆ ಮಾಸ್ಟ್ರು ಬಂದುಬಿಟ್ಟು ಹತ್ತಿರ ಬಂದು ನಿಂತ್ಕೊಂಡ್ರು. ಅವರನ್ನು ನೋಡಿದ ತಕ್ಷಣಕ್ಕೇ ತುಂಬ ದಿಗ್ಭ್ರಮೆ ಆಯಿತು. ಆ ಇನ್ಸ್ಪೆಕ್ಟ್ರಿಗೆ ತುಂಬ ದಿಗ್ಭ್ರಮೆ ಆಯಿತು. ಆ ತಕ್ಷಣಕ್ಕೇ ತನ್ನ ತಲೆ ಮೇಲೆ ಇರ್ತಕ್ಕಂಥ ಟೋಪಿಯನ್ನು ಕೆಳಗಡೆ ಇಟ್ಟುಬಿಟ್ಟು ಹೋಗಿ ಉದ್ದಕ್ಕೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಮೇಷ್ಟ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನಿಮ್ಮನ್ನು ಇಲ್ಲಿ ಕೇವಲ ಕಳ್ಳರು, ಸುಳ್ಳರು, ಕೊಲೆಗಾರರು, ಮೋಸಗಾರರು ಬರ್ತಕ್ಕಂಥ ಜಾಗದಲ್ಲಿ ನಿಮ್ಮಂಥ ದೇವರನ್ನು ನಾನು ನೋಡ್ತಾ ಇದ್ದೀನಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮೇಷ್ಟ್ರೆ ಅಂತೇಳ್ಬಿಟ್ಟು ಅವರ ಕಾಲಿಗೆ ಬಿದ್ದುಬಿಟ್ಟು, ಇವರನ್ನು ಕರ್ಕೊಂಡೋಗ್ಬಿಟ್ಟು ಸೀದಾ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವರನ್ನು ಬಸ್ ಹತ್ತಿಸಿ ಹುಷಾರಾಗಿ ಬನ್ನಿ, ಇವರು ನಮ್ಮ ಗುರುಗಳು ಅಂತೇಳಿ ಹೇಳ್ತಾರೆ. ಆಗ ಆ ಮಾಸ್ಟರ್ ಹೇಳ್ತಾರೆ, ಯಾಕಪ್ಪ ಅಂದರೆ ಶಿಕ್ಷಕರಿಗೆ ವರ್ಷಕ್ಕೆ ಅಷ್ಟು ಶಿಕ್ಷಕರು, ಒಂದಷ್ಟು ಮಕ್ಕಳು ಶಿಕ್ಷಕರನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾರೆ, ಶಾಲೆಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಶಿಕ್ಷಕರ ನೆನಪಿರುತ್ತೆ, ಆದರೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ನೆನಪು ಇರೋದು ತುಂಬ ಕಷ್ಟ. ಯಾಕಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೂ ಸಮೇತ ಹೊಸ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆಗ ಅವ್ರು ಹೇಳ್ತಾರೆ, ಗುರುಗಳೇ, ನಾನು ನಿಮಗೆ ನೆನಪಿದೆಯಾ, ಇಂಥ ಊರಲ್ಲಿ ಇಂಥವ್ರ ಮಗ ಈ ಥರ ಓದ್ತಾ ಇದ್ದೆ ನಾನು, ಅವತ್ತು ನೀವು ನನಗೆ ಹೊಡೆದು ನನಗೆ ಬುದ್ಧಿ ಕಲಿಸಿರ್ತಕ್ಕಂಥದ್ದು, ಇವತ್ತು ನಾನು ಈ ಒಂದು ಸ್ಥಾನದಲ್ಲಿ ಇರೋದಕ್ಕೆ ನೀವೇ ಕಾರಣ ಅಂತೇಳ್ಬಿಟ್ಟು ಅವರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅಂದರೆ ನೋಡಿ, ಒಂದೇ ಏರಿಯಾ, ಒಂದೇ ಊರು, ಒಂದೇ ಶಾಲೆ, ಒಬ್ಬರೇ ಶಿಕ್ಷಕರು, ಕಲಿಸಿರ್ತಕ್ಕಂಥ ಬುದ್ಧಿ ಒಂದೇ, ಆದರೆ ಬೆಳೀತಕ್ಕಂಥ ರೀತಿ ಹೇಗಿದೆ ಅಂದರೆ ಇದರಲ್ಲಿ ಕಾಲದ ತಪ್ಪು ಅಥವಾ ಮನುಷ್ಯನ ತಪ್ಪು, ಅದನ್ನು ನಾವೇ ಯೋಚನೆ ಮಾಡಬೇಕಾಗತ್ತೆ. ವೀಕ್ಷಕರೇ, ನಿಮಗೆ ಈ ಕತೆ ಅಥವಾ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.